ಡೈರೆಕ್ಟ್ ಶೂಟ್ಔಟ್. ಒಬ್ಬೊಬ್ಬರಿಗೆ ನಮಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ತರ ನ್ಯೂಸ್ ಬಂದಿದೆ ನೋಡಿ ಬೆಳಗ್ಗೆ. ಅವರೆಲ್ಲ ರೈತರು, ನಾವೆಲ್ಲ ರೈತರು. ನಮ್ದು ಒಂದು ಚಿಕ್ಕ ಗ್ರಾಮ, ಶಾಗ್ಯ ಪಂಚಾಯಿತಿ ಮರಿಯಮಂಗಲ ಅಂತ ನಮ್ಮ ಗ್ರಾಮ. ಒಂದು ಚಿಕ್ಕ ವಿಲೇಜ್ ಅದು. ವಿಲೇಜ್ ಅಲ್ಲಿ ನಾವೆಲ್ಲ ಹಾಲ್ ಕರೆಯೋದು ಅಥವಾ ಎಲ್ಲ ರೈತರು ಏನೋ ಹಸುಗಿಸು ಹೋಗಿರ್ಬಹುದೇನೋ, ಏನಕ್ಕೆ ಹೋದ್ರೆ ಏನು ಇನ್ಫಾರ್ಮೇಶನ್ ಕೇಳಿದೆ ಶೂಟ್ಔಟ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮೂರ್ ಕಡೆಯಿಂದ ಫುಲ್ ಪ್ರಾಬ್ಲಮ್ ಆಗಿದೆ. ಫುಲ್ ರಿಲೇಟಿವ್ಸ್ ನಮ್ಮ ಊರಲ್ಲಿ ಏನು ಒಂದು 400-500 ಜನ ಇದ್ದೀವಿ ಅಷ್ಟೇ. ನಮ್ಮನ್ನೆಲ್ಲ ಕಂಡ್ರೆ ಏನ್ ಫೀಲಿಂಗ್ ಅವ್ರಿಗೆ ಗೊತ್ತಿಲ್ಲ. ನಮ್ಗೆ ನಾವೆಲ್ಲ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ಎಲ್ಲ ನಮ್ಮ ರಿಲೇಟಿವ್ಸೇ. ಅದು ನಮ್ಮ ಮಾವನೇ, ಇಬ್ರು ನಮ್ಮ ಮಾವಂದಿರು ರಿಲೇಟಿವ್ಸೇ. ನಮ್ಗೆ ಬಂದಿದ್ದು ಬೆಳಿಗ್ಗೆ ಬಂದಿದ್ದು. ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ನಾವು ಇರುವಾಗ ನಮ್ಗೊಂದು ನ್ಯೂಸ್ ಬಂದಿತ್ತು. ಏನಂತ ಬಂತು? ಇದೇ ನಿಮ್ಮ ಮಾವ ಎಲ್ಲ ಸತ್ತು ಹೋದ್ರು ಅಂತ ನ್ಯೂಸ್ ಬಂದಿತ್ತಾ. ಸತ್ತು ಹೋದ್ರ ಅಂತ ನಾನು ಶಾಕ್ ಅಲ್ಲಿ ಕೇಳುವಾಗ ಅವರು ಎಲ್ಲೋ ಗಾರ್ಡ್ ವಾಚರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ನಾನು ಏನಕ್ಕೆ ಶೂಟ್ ಮಾಡಿದ್ರು, ಏನು ಎತ್ತ ಅಂತ ಗೊತ್ತಿಲ್ಲ, ಏನಕ್ಕೆ ಗಾರ್ಡ್ ಹೋದ್ರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಶೂಟ್ ಮಾಡಿದ್ರು, ಇವ್ರು ಶೂಟ್ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೆ ಅದು ನಿಜ ಗೊತ್ತಾ? ಅವ್ರು ಶೂಟ್ ಮಾಡ್ಬಿಟ್ಟು ಅವ್ರು ಏನಂತಾರೆ, ಈಗ ನಮ್ದು ಗವರ್ಮೆಂಟ್ ನಮ್ಮ ಸೈಡು ಅಂತ ಅವ್ರ ಕಡೆಗೆ ಅದು ಎಲ್ಲ ಇನ್ಫಾರ್ಮೇಶನ್ ಏನು ಗೊತ್ತೇ ಇಲ್ಲ ಸರ್. ನಾವು ತಪ್ಪು ಮಾಡಿದ್ರೆ ಈಗ ನಮ್ಗೆ ದೇಶದಲ್ಲಿ ಎಂತೆಂತೆಲ್ಲ ತಪ್ಪು ಮಾಡ್ತಿದ್ದಾರೆ. ಈಗ ರೇಪ್ ಮಾಡ್ತಿದ್ದಾರೆ, ಮರ್ಡರ್ ಮಾಡ್ತಿದ್ದಾರೆ, ಆಕ್ಸಿಡೆಂಟ್ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಏನ್ ಮಾಡ್ತಾರೆ, ಜೈಲಲ್ಲಿ ಕೂರಿಸ್ಬಿಟ್ಟು ಊಟ ತಿನ್ನಿಸ್ತಿದ್ದಾರೆ. ಈಗ ಏನು ಗೊತ್ತಿಲ್ಲ, ರೈತರು ಏನು ಇಲ್ಲ ಸರ್. ಈಗ ಇದ್ರು ವಿಚಾರಿಸಬೇಕಲ್ಲ ಫಸ್ಟ್. ಅದೆಲ್ಲ ಗೊತ್ತಿಲ್ಲ ಸರ್, ನಾವು ಸ್ಟಡಿ ಮಾಡ್ತಿದ್ದೀವಿ. ಅದು ನಮ್ಗೆ ನಿಜ ಗೊತ್ತಿಲ್ಲ ಸರ್, ಏನಂತ ನಮ್ಗೆ ಏನು ಗೊತ್ತಿಲ್ಲ. ಹೋಗಿಲ್ಲ ಅನ್ಸುತ್ತೆ. ಈಗ ನಮ್ದೆಲ್ಲ ಏನು ಹಸು ಮೇಯಿಸೋ ಕೆಲಸ. ಹಸುಗಳು ಹೋಗಿರ್ಬಹುದೇನೋ ಬರ್ಬೋದೇನೋ, ಆಡು ಮೇಕೆ ಇದೆಲ್ಲ ಅದೇ ನಮ್ ಕೆಲಸ. ಕಾಡು ಹೋಗಿದ ತಕ್ಷಣ ಶೂಟ್ ಮಾಡೋದು ಏನಂತ ನಮ್ಗೆ ಏನು ಗೊತ್ತಿಲ್ಲ. ನಾವೆಲ್ಲ ಮೈಸೂರಲ್ಲಿ ಓದ್ತಾ ಇದ್ದೀವಿ. ಈಗ ನಾನು ಸ್ಟಡಿ ಮಾಡ್ತಾ ಇದ್ದೀನಿ MSW. ಇವರು ಕಾಲೇಜ್ ಲೆಕ್ಚರ್ ವರ್ಕ್ ಮಾಡ್ತಿದ್ದಾರೆ. ಇವರು ಇನ್ಫೋಸಿಸ್ ಕೆಲಸ ಮಾಡ್ತಿದ್ರು. ಇವ್ರು ನಮ್ಮ ತಮ್ಮ ಮುನಿಗಟ್ ಬೆಲ್ತ್. ಮೈಸೂರಲ್ಲಿ ಇದ್ದು ನಾವೆಲ್ಲ. ಅವರೆಲ್ಲ ಊರಲ್ಲಿ ಇದ್ದು ಕೃಷಿ. ಮಾವ ಅಂದ್ರೆ ರಿಲೇಟಿವ್, ನಮ್ಮ ತಂದೆ ಕಡೆಯಿಂದ ರಿಲೇಟಿವ್. ಒಂದೇ ಊರು. ಇಲ್ಲ ಕೇಸು ಅದೆಲ್ಲ ನಮ್ಗೇನು ಗೊತ್ತಿಲ್ಲ ಸರ್. ಆಕ್ಚುಲಿ ಅಷ್ಟೇ ನಮ್ಗೆ ಅದೆಲ್ಲ ಕನ್ಫರ್ಮ್ ಆಗಿ ಇಲ್ಲ ಸರ್. ಇವರು ಆತರ ಹೇಳಿರ್ಬಹುದೇನೋ, ಇವರು ಬೇಟೆಯಾಡಕ್ ಬಂದಿದ್ರು, ಅದಕ್ಕೆ ನಾವು ಶೂಟ್ ಔಟ್ ಮಾಡ್ತಿದ್ವಿ, ಏನೋ ಬಂದಿರ್ಬಹುದೇನೋ. ಇಂದು ಬೆಳಿಗ್ಗೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹನೂರು ರೇಂಜ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಒಂದು ಕರಡಿಕಲ್ ಒಡ್ಡು ಅಂತ ಆ ಜಾಗದಲ್ಲಿ ಫಾರೆಸ್ಟ್ ಏನು ರೇಂಜರ್ಸ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರುಗಳು ಕಾಡಿಗೆ ಬಂದಂತಹ 4 ಜನ ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತದೆ. ಫೈರಿಂಗ್ ಮಾಡಿ ಅದರಲ್ಲಿ 3 ಜನ ಮರಣ ಹೊಂದಿರ್ತಾರೆ, ಡೆತ್ ಆಗಿರುತ್ತೆ. ಸೊ ಒಬ್ಬರು ಇಂಜುರಿಯಾಗಿ ಅಲ್ಲಿಂದ ಹೋಗಿರ್ತಾರೆ. ನಂತರ ಆ 3 ಜನ ಡೆತ್ ಆಗಿರೋರು ಸಹ ತಕ್ಷಣ ಅವರು ಇನ್ನು ಜೀವ ಇದ್ರೆ ಉಳಿಸ್ಬೋದು ಅಂತ ಹೇಳ್ಕೊಂಡು ಫಾರೆಸ್ಟ್ನವರು ಕೊಳ್ಳೇಗಾಲ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ ಅರ್ಲಿ ಮಾರ್ನಿಂಗು. ಅವ್ರು ಹೇಳೋ ಪ್ರಕಾರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಈ ಘಟನೆ ಆಗಿರ್ಬೋದು. ಸೊ ಅದರಲ್ಲಿ ಏನು ಮರಣ ಹೊಂದಿದ್ದಾರೆ, ಡೆತ್ ಆಗಿರುವಂಥವ್ರು 3 ಜನ. ಆಂಟೋನಿ ಸ್ವಾಮಿ ಅಂತ 50 ವರ್ಷ, ಮತ್ತು ಜಾನ್ ರೋಸ್ ಪೀಟರ್ ಅಂತ 42 ವರ್ಷ, ಮತ್ತು ಕುಮಾರ್ ಸವರಿಯಪ್ಪನ್ ಅಂತ ಅವರು 35 ವರ್ಷದವರು, ಮತ್ತು ಇಂಜೂರ್ಡ್ ಹೆಸರು ಮಹಿಮಾ ದಾಸ್ ಅಂತ ಸುಮಾರು 44 ವರ್ಷ. ಅವರು ಅಲ್ಲೇ ಹತ್ತಿರದ ತೊಮಾಯರ್ಪಾಳ್ಯ ಮತ್ತು ಮರಿಯಮಂಗಲ ಅಂತ ಊರಿನವರು. ಅದರ ನಂತರ ಇದನ್ನು ಹೆಚ್ಚಿನ ಅದಕ್ಕೆ ಏನು ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ನಾವು ಆ ಮೃತದೇಹಗಳೇನಿದ್ದು 3 ಇದನ್ನು ನಾವು ಮೈಸೂರಿನ ಕೇರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿಸಲಾಗಿರ್ತದೆ. ಅದಾದಮೇಲೆ ರಿಲೇಟಿವ್ಸು ಶ್ರೀಮತಿ ಮೇರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ನ ಕೊಡ್ತಾರೆ. ಅವರ ವರ್ಷನ್ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ, ಬಂದಿರೋದಿಲ್ಲ. ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರು ಕಂಪ್ಲೇಂಟ್ನ ಕೊಟ್ಟರು. ಅದರ ಪ್ರಕಾರ ಒಂದು FIRನ ದಾಖಲಿಸ್ಕೊಂಡು ಮರ್ಡರ್ ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ಆದರೆ ಫಾರೆಸ್ಟ್ ಅಧಿಕಾರಿಗಳ ವರ್ಷನ್ ಪ್ರಕಾರ ಅಲ್ಲಿ ಅದನ್ನು ಹೋಗಿ ಇನ್ನೂ ಡೀಟೇಲಾಗಿ ನೋಡಬೇಕಾಗಿದೆ. ಅವರ ವರ್ಷನ್ ಪ್ರಕಾರ ಇವರು ಕೋಚಿಂಗ್ ಮಾಡೋಕ್ಕೆ ಬಂದಿದ್ದರು. ಸೊ ಅಲ್ಲಿ ಮಾಂಸ ಸಹ ಇತ್ತು. ಅವ್ರನ್ನ
ತಡೆದು ಅದನ್ನ ಮಾತಾಡಿಸ್ಲಿಕ್ಕೆ ಸಂದರ್ಭದಲ್ಲಿ ಅವ್ರ ನಮ್ಮ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಫೈರಿಂಗ್ ಮಾಡಿದ್ದೀವಿ ಅಂತ ಫಾರೆಸ್ಟ್ ಅಧಿಕಾರಿಗಳು ಅವರ ವರ್ಷನ ಹೇಳಿದ್ದಾರೆ. ಸೊ ಈಗೇನು ಪ್ರಕರಣ ದಾಖಲಾಗಿದೆ ಇದನ್ನು ಕೂಲಂಕುಷವಾಗಿ ತನಿಖೆ, ಈಗ 2 ವರ್ಷನೇ ಇರೋದ್ರಿಂದ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನು ಒಂದು ಏನು ಎವಿಡೆನ್ಸ್ ಇದೆ ಎರಡೂ ಕಡೆಯಿಂದ ಹೇಳೋ ಪ್ರಕಾರ, ಅವರ ಕಂಪ್ಲೇಂಟ್ ಪ್ರಕಾರ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿಬಿಟ್ಟು ಅದನ್ನು ಏನು ಸತ್ಯಾಸತ್ಯತೆ ಇದನ್ನು ಅದನ್ನು ಹೊರಗಡೆ ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ. ಸರ್, ಅವರು ಫೈರಿಂಗ್ ಪ್ರಯತ್ನನ ಅಥವಾ ಫೈರಿಂಗ್ ಆಗಿದೆಯಾ ಸರ್ ಆ ಕಡೆಯಿಂದ? ಯಾವ ಕಡೆಯಿಂದ? ಅವರು ಒಂದು ಅಧಿಕಾರಿ, ಒಬ್ರು ಹಿರಿಯ ಅಧಿಕಾರಿಯಿಂದ ಫೈರಿಂಗ್ ಆಗಿದೆ ಅನ್ನೋ ಥರ ಹೇಳಿದ್ರು. ಹಾಗಾಗಿ ನಾವು ಅದನ್ನ ಕೂಲಂಕುಷವಾಗಿ ಅಲ್ಲಿ ಹೋಗಿ ತನಿಖೆ ಮಾಡೋ ತನಕ ನಾವು ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವೆಪನ್ಸ್ ಅವ್ರ ಹತ್ರ 2 DBBL ವೆಪನ್ಸ್ ಇತ್ತು, ಅದನ್ನು ಸಹ ಫಾರೆಸ್ಟ್ ಅವ್ರನ್ನೇ ವಶಪಡಿಸ್ಕೊಂಡು ಅವ್ರ ವಶದಲ್ಲಿದೆ. ಏನು ಭೇಟಿ ಆಡಿದ್ರು ಅಂತ ಹೇಳಿದ್ದಾರೆ ಸರ್? ಸ್ವಲ್ಪ ಮಾಂಸ ಸಿಕ್ಕಿದೆ ಅಂತ ಹೇಳಿದ್ರು, 1-2 ಚೀಲದಲ್ಲಿ. ಯಾವುದ್ರದ್ದು ಪ್ರಾಣಿದು ಅಂತ ನಾವು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಅದನ್ನ ಇನ್ನು ಸ್ವಲ್ಪ ಚೆಕ್ ಮಾಡಿ ಹೇಳ್ತೀವಿ, ಪ್ರಕರಣ ಇದ್ರೆ ಚೆಕ್ ಮಾಡಿ. ಇವ್ರ ಮೇಲೆ ಏನು ರಿಲೇಟಿವ್ಸ್ ಕೊಟ್ಟಿದ್ದಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ, ಡಿಸೀಸ್ಡ್ ಯಾರು ಇದ್ದಾರೆ, ಅವರ ರಿಲೇಟಿವ್ಸ್ ಕೊಟ್ಟಿರುವಂಥ ಪ್ರಕರಣ ಮರ್ಡರ್ ಪ್ರಕರಣ ದಾಖಲಾಗಿದೆ. ಅವರು ಏನು ಅರಣ್ಯಾಧಿಕಾರಿಗಳು ದೂರು ಕೊಟ್ಟಿದ್ದಾರೆ ಸರ್? ಇಲ್ಲ, ಅರಣ್ಯಾಧಿಕಾರಿಗಳು ನಮ್ಮ ಹತ್ರ ದೂರ ಏನು ಕೊಟ್ಟಿಲ್ಲ. ಅವರು ಏನಾದರೂ ಪ್ರಕರಣ ಅವ್ರಿಗೂ ಸಹ ಪವರ್ಸ್ ಇರ್ತದೆ ಪ್ರಕರಣ ದಾಖಲಿಸಿಕೆ ಮಾಡಿರುವುದನ್ನು, ಬಟ್ ಇಲ್ಲಿ ದೂರ ಅವ್ರಿಗೆ ಕೊಟ್ಟಿಲ್ಲ. ಯಾರೆಲ್ಲ ಹೋಗಿದ್ರು ಅರಣ್ಯಕ್ಕೆ? ಅಯ್ಯೋ, ಅರಣ್ಯಾಧಿಕಾರಿ ಇಲ್ಲ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೋಬೇಕಾಗಿದೆ. ಇನ್ನು ಹ್ಯಾಂಡ್ ಓವರ್ ಮಾಡಿಲ್ಲ. ಅವರು ಫ್ಯಾಮಿಲಿಯವರು ಅವ್ರು ಬೇಕಿರೋದು ಡಿಸ್ಕಸ್ ಮಾಡಿಕೊಂಡು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ವಲ್ಪ ನಿಧಾನ ಆಗಿದ್ದರಿಂದ, ಬೆಳಿಗ್ಗೆಯಿಂದನೂ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳಿದ್ವಿ, ಬಟ್ ನಿಧಾನ ಆಗಿದ್ದರಿಂದ ಸ್ವಲ್ಪ ಹೊತ್ತಿನಿಂದ FIR ಆಗಿದೆ. ಹಾಗಾಗಿ ತನಿಖೆ ಶುರು ಮಾಡುವಾಗ ಸ್ಪಾಟ್ ಮಾರ್ಜರ್ ಇರುತ್ತೆ. ಅದಾದಮೇಲೆ ಫಾರೆಸ್ಟ್ ಅಧಿಕಾರಿಗಳು ಏನೇನು ಸೀಸ್ ಮಾಡಿದ್ದಾರೆ, ವೆಪನ್ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲನೂ ಸಹ ನಾವು ವೆರಿಫೈ ಮಾಡಬೇಕು. ಸರ್, ಎಷ್ಟು ಜನ ಫಾರೆಸ್ಟ್ ಆಫೀಸರ್ಸ್ ಹೋಗಿದ್ದು ಅದನ್ನ ಮಾಹಿತಿ ಇದೆಯಾ? ಫಾರೆಸ್ಟ್ ಆಫೀಸರ್ಸ್ 4 to 5 ಮೆಂಬರ್ಸ್ ಅಂತ ಹೇಳಿದ್ದಾರೆ. ಇಲ್ಲ, ಇಲ್ಲ, ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತ ಕೊಟ್ಟಿದ್ದಾರೆ. ಈ ಬಾರ್ಡರ್ಗೂ ಇನ್ಸಿಡೆಂಟ್ ನಡೆದಿರೋ ಜಾಗಕ್ಕೆ ಎಷ್ಟು ದೂರ ಇದೆ? ಯಾವ ಬಾರ್ಡ್ರು? ಫಾರೆಸ್ಟ್ ಬಾರ್ಡರ್ಗೂ ಮತ್ತೆ ಇನ್ಸಿಡೆಂಟ್ ನಡೆದಿರೋ ಅಂತ ಜಾಗ ಬಟ್ ಭಾಳ ಡೀಪ್ ಇಂಟೀರಿಯರ್ ಇದೆ, ಸುಮಾರು ಒಳಗಡೆ ಇದೆ. PM ಇನ್ನೂ ಆಗಿಲ್ಲ. ಏನಾಗಿದೆ, ಈ ಕೇಸು ದಾಖಲಾಗಲಿಕ್ಕೆ ಅವ್ರ ಕಂಪ್ಲೇಂಟ್ನ ಕೊಡಲಿಕ್ಕೆ ನಿಧಾನ ಆಗಿದ್ದರಿಂದ ಈಗ ಅದಾದಮೇಲೆ FIR ಆದಮೇಲೆ ಬಾಡಿ ಇನ್ಕ್ವೆಸ್ಟ್ ಅಂತ, ಅಂದರೆ ರಿಲೇಟಿವ್ಸ್ ಪ್ರೆಸೆನ್ಸಲ್ಲಿ ಮಾಡಬೇಕಾಗ್ತದೆ. ಇನ್ಕ್ವೆಸ್ಟ್ ಮಾಡಲಿಕ್ಕೆ ರಿಲೇಟಿವ್ಸ್ನ ಕರ್ಕೊಂಡು ನಮ್ಮ ಅಧಿಕಾರಿಗಳು ಮೈಸೂರಿಗೆ ಹೋಗ್ತಾ ಇದ್ದಾರೆ. ಅದು ಬಾಡಿ ಇನ್ಕ್ವೆಸ್ಟ್ ಆದಮೇಲೆ ಪೋಸ್ಟ್ ಮಾರ್ಟಮ್ ಆಗುವಂಥದ್ದು. ಇವತ್ತೇ ಆಗುತ್ತೆ? ಡಾಕ್ಟರ್ಸ್ ಮಾತಾಡಿದ್ದೀವಿ, KR ಹಾಸ್ಪಿಟಲ್. ಕೆಲವರು ರಿಸೀವ್ ಮಾಡ್ಕೊಳ್ಳಲ್ಲ ಅಂತ ಇದ್ದಾರೆ. ಅದು ನೋಡೋಣ, ಈಗ ನಮ್ದೇನು ಪ್ರೊಸೀಜರ್ಸ್ ಇದೆ ಮಾಡ್ತೇವೆ. ಈಗ ಡಿಮ್ಯಾಂಡ್ಸ್ ಏನಿದೆ ಸರ್? ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅವ್ರದ್ದು. ನಮ್ಮ ತನಿಖೆ ಬಗ್ಗೆ ನಾನು ಮಾತಾಡ್ತೀನಿ, ಡಿಮ್ಯಾಂಡ್ಸ್ ಬಗ್ಗೆ. ಥ್ಯಾಂಕ್ ಯು.